ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ತುಂಬ ಸುಲಭವಾಗಿ ಧಾರವಾಡ ಪೇಡ ಮನೇಲಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ನಾನು ಇಲ್ಲಿ ಒಂದು ಬೌಲಲ್ಲಿ 1 ಕಪ್ಪಷ್ಟು ಶುಗರ್ ಸೇರಿಸ್ಕೊಂಡಿದ್ದೀನಿ. ನೀವು ಬ್ರೌನ್ ಶುಗರು ಹಾಕ್ಕೋಬೋದು. ನಾನು ವೈಟ್ ಶುಗರ್ ಹಾಕ್ಕೊಂಡಿದ್ದೀನಿ. ಭಾಗ್ಯಲಕ್ಷ್ಮಿ ಅವ್ರ ಬ್ರ್ಯಾಂಡು ತುಂಬ ಚೆನ್ನಾಗಿರುತ್ತೆ. ನೀವು ಯಾವ ಬ್ರ್ಯಾಂಡು ಸಹ ಯೂಸ್ ಮಾಡ್ಬೋದು. 1 ಕಪ್ಪಷ್ಟು ಸಕ್ಕರೆನ ನಾನಿಲ್ಲಿ ಸಣ್ಣ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಸಣ್ಣಕ್ಕೆ ಪುಡಿ ಮಾಡಬೇಕು. ಒಂಚೂರು ತರಿಯಾಗಿರಬಾರ್ದು. ಆಮೇಲೆ ನೀವು ಬೂರಾ ಸಕ್ಕರೆ ಅಂತ ಸಿಗುತ್ತೆ, ಅದನ್ನು ಸಹ ಬೈ ಮಾಡಿ ಯೂಸ್ ಮಾಡ್ಬೋದು, ಅಥವಾ ಇದನ್ನು ಸಹ ನೀವು ಯೂಸ್ ಮಾಡ್ಬೋದು. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೀವು ಯೂಸ್ ಮಾಡಿ. ನಂತರ ಮತ್ತೆ ನಾನಿಲ್ಲಿ 2 ಕಪ್ಪಷ್ಟು ಮಿಲ್ಕ್ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ 1 ಕಪ್ಪಷ್ಟು ಸಕ್ಕರೆ ಆದರೆ 2 ಕಪ್ಪಷ್ಟು ಮಿಲ್ಕ್ ಪೌಡರ್ನ ಸೇರಿಸ್ಕೊಬೇಕು. ಮಿಲ್ಕ್ ಪೌಡರ್ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಪ್ಯಾನ್ ಒಳಗಡೆ ಹಾಕ್ಬಿಟ್ಟು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಚೆನ್ನಾಗೇ ಹುರಿಬೇಕು. ಆ ಕ್ಲಿಪ್ಪಿಂಗ್ಸ್ ಮಿಸ್ ಆಗಿಬಿಟ್ಟಿದೆ. ಅದು ಏನು ಅಂದ್ಕೊಂಡಿದ್ದೀನಿ, ವೀಡಿಯೋ ಆನ್ ಮಾಡೋಕ್ಕೆ ಹೋಗಿ ಅದು ಆನೇ ಆಗಿಲ್ಲ. ಸೊ ಅದಕ್ಕೋಸ್ಕರ ಹಾಗೆ ಬಾಯ ಹೇಳ್ತಾ ಇದ್ದೀನಿ. ಏನಿಲ್ಲ, ಮಿಲ್ಕ್ ಪೌಡರು ಪ್ಯಾನ್ ಒಳಗಡೆ ಹಾಕಿ ತುಪ್ಪ ಹಾಕ್ಬಿಟ್ಟು ಚೆನ್ನಾಗೆ ಕೈ ಬಿಡ್ದಂಗೆ ಹುರಿತಾ ಇರಬೇಕು. ಈ ರೀತಿ ಗೋಲ್ಡನ್ ಬ್ರೌನಿಗೆ ಏನಾಗುತ್ತೆ, ಅದು ಕನ್ವರ್ಟ್ ಆಗುತ್ತೆ. ಸ್ವಲ್ಪ ಹಾಲು ಸೇರಿಸ್ಕೊಂಡು ಈ ಥರ ಮಾಡ್ಕೊಬೇಕು. ಚೆನ್ನಾಗಿ ಹುರಿರಿ, ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಹುರಿರಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಕೈ ಬಿಡ್ದಂಗೆ ಚೆನ್ನಾಗಿ ಹುರಿದ್ಬಿಟ್ಟು ನಂತರ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಬೇಕು. ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಮೇಲೆ ನಾವು ಪುಡಿ ಮಾಡಿರೋವಂಥ ಸಕ್ಕರೆನ ಸ್ವಲ್ಪನೇ ಸೇರಿಸ್ಕೊತಾ ಬನ್ನಿ. ಒಟ್ಟಿಗೆ ಹಾಕೊಂಡ್ಬಿಟ್ರೆ ಸ್ವೀಟ್ ಜಾಸ್ತಿ ಆಗೋದ್ರೆ ತಿನ್ನೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪನೇ ಸೇರಿಸ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡಬೇಕು. ಎಷ್ಟು ಚೆನ್ನಾಗಿ ನಾದಿ ಮಿಕ್ಸ್ ಮಾಡ್ತೀರ ಅಂದರೆ ಎಲ್ಲದಕ್ಕೂ ಸಹ ಚೆನ್ನಾಗಿ ಕೋಟ್ ಆಗುತ್ತೆ. ಏನನ್ಬೋದು, ಮಿಲ್ಕ್ ಪೌಡರ್ ನಾವು ಹುರಿದಿದ್ವಲ್ಲ ಅದಕ್ಕೆಲ್ಲನೂ ಸಹ ಚೆನ್ನಾಗಿ ಕೋಟ್ ಆಗುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಫಸ್ಟು ಸ್ವಲ್ಪ ಹಾಕ್ಕೊಂಡೆ, ನಂತರ ಇನ್ನೂ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ನಾದ್ತಾಯಿದ್ದೀನಿ. ಪೂರ್ತಿ ತಣ್ಣಗಾದ್ಮೇಲೆ ನೀವು ಇದನ್ನು ಸಕ್ಕರೆ ಪೌಡರ್ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು. ಸ್ವಲ್ಪ ಬಿಸಿದಾಗ ಏನೋ ನೀವು ಸಕ್ಕರೆ ಪೌಡರ್ ಹಾಕಿ ಮಿಕ್ಸ್ ಮಾಡೋಕ್ಕೆ ಹೋದಾಗ ಅದು ಕರ್ಗೋಕ್ಕೆ ಸ್ಟಾರ್ಟ್ ಆಗೋಗುತ್ತೆ. ಸೊ ಅದಕ್ಕೋಸ್ಕರ ಪೂರ್ತಿ ತಣ್ಣಗಾಗೋಕ್ಕೆ ಕಾಯ್ದು ಆಮೇಲೆ ಸಕ್ಕರೆ ಪೌಡರ್ ಹಾಕಿ ಮಿಕ್ಸ್ ಮಾಡಿ ಅಂತ ಹೇಳ್ತೀನಿ. ಮಿಕ್ಸ್ ಮಾಡಿಬಿಟ್ಟು ನಾನು ಮತ್ತೆ ಇನ್ನೊಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ, ಯಾಕಂದರೆ ನನಗೆ ಉಂಡೆ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ಅಂತ. ಈಗ ನೋಡಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಒಂದೊಂದೇ ಚಿಕ್ಕ ಪೋರ್ಷನ್ ತೊಗೊಂಡು ನಾನಿಲ್ಲಿ ಸಿಲಿಂಡ್ರಿಕಲ್ ಶೇಪಲ್ಲಿ ಮಾಡ್ತಾಯಿದ್ದೀನಿ. ನೀವು ಯಾವ ಶೇಪಲ್ಲಿ ಸಹ ಮಾಡ್ಬೋದು. ಇಲ್ಲಿ ಸಿಲಿಂಡ್ರಿಕಲ್ ಶೇಪಲ್ಲಿ ಮಾಡ್ತಾ ಇರೋದು ಯಾಕಂದರೆ ಆಲ್ಮೋಸ್ಟ್ ಧಾರವಾಡ ಪೇಡ ಎಲ್ಲ ಸಿಲಿಂಡ್ರಿಕಲ್ ಶೇಪಲ್ಲೇ ಇರುತ್ತಲ್ಲ. ಸೊ ಅದಕ್ಕೋಸ್ಕರ ನಾನು ಸಿಲಿಂಡ್ರಿಕಲ್ ಶೇಪಲ್ಲೇ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ನೀವು ರೌಂಡ್ ಶೇಪಲ್ಲಾದರೂ ಸಹ ಮಾಡ್ಬೋದು. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಟೈಮ್ ತೋರಿಸ್ತಾ ಇದ್ದೀನಿ ನೋಡಿ, ಒಂದು ಪೋರ್ಷನ್ ತೊಗೊಂಡು ಈ ರೀತಿ ಸಿಂಪಲಾಗಿ ಮಾಡೋದು. ಯಾರು ಬೇಕಾದರೂ ಸಹ ಮಾಡ್ಬೋದು. ಬಿಗಿನರ್ಸು ಸಹ ಈಸಿಯಾಗಿ ಮಾಡ್ಬೋದು. ನಾನು ಸಹ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಅಂದ್ಕೊಳ್ಳಿ ಈ ಸ್ವೀಟ್ ರೆಸಿಪಿ. ತುಂಬ ಚೆನ್ನಾಗಿ ಬಂದಿತ್ತು. ರಿಸಲ್ಟ್ ಮಾತ್ರ ಅಮೇಝಿಂಗ್ ಆಗಿತ್ತು. ಒಂದು ಹೇಳಬೇಕು ಅಂದರೆ ಏನಂದರೆ ಆದಮೇಲೆ ಮಿಲ್ಕ್ ಪೌಡರು ಅದಕ್ಕೆ ಸಕ್ಕರೆ ಸೇರಿಸಿ ಮೊದಲೇ ಮಾತ್ರ ಸೇರ್ಸೋಕ್ಕೆ ಹೋಗಬೇಡಿ. ಯಾಕಂದರೆ ಅದು ಒಂಥರ ನೀರು ಥರ ಆದಂಗೆ ಸ್ಟಾರ್ಟ್ ಆಗಿಬಿಡುತ್ತೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.